ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ನಿಮಿಷ, ಹುಲಿ ಎಲ್ಲಿ ಹುಲಿ? ಹಲೋ, ಎಕ್ಸ್ಕ್ಯೂಸ್ ಮಿ. ಎಸ್, ಹುಲಿ ಅನ್ನೋದೊಂದು ಪ್ರಾಣಿ ಇದೆಯಾ? ಒಂದು ನಿಮಿಷ, ಎಕ್ಸ್ಕ್ಯೂಸ್ ಮಿ ಬ್ರದರ್. ಬೆಳಗ್ಗೆ ಒಂದು ಹುಲಿ ಇತ್ತು. ಇಸ್ ಡೆಡ್. ಎಕ್ಸ್ಕ್ಯೂಸ್ ಮಿ ಬ್ರದರ್. ಹೂ ಆರ್ ಯು? ಐ ಆಮ್ ಕೌಬಾಯ್. ಯು ಮೀನ್ ಅಮೆರಿಕನ್ ವೆಸ್ಟರ್ನ್ ಕಲ್ಚರ್? ಹಾಲ್ ಕರಿಯೋದು. ನೀನೇ ಡಿಸ್ಟರ್ಬ್ ಮಾಡ್ತೀಯ ಅವ್ರನ್ನ. ಯಾರಾದ್ರೂ ಇವನ್ನ ಕರ್ಕೊಂಡು ಗ್ರೋ ಮಾಡಿಸಿ ಪ್ಲೀಸ್. ಅಲ್ಲ ಕಣಪ್ಪ, ಒಂದು ನಿಮಿಷ. ವಾಟ್ ಈಸ್ ಕೌಬಾಯ್? ದಟ್ಸ್ ಕೌಬಾಯ್ ಮೀನ್ಸ್ ಕನ್ನಡ ಮಾತಾಡ್ಬೋದು. ಕೌಬಾಯ್ ಅಂದ್ರೆ ಒಂದು ವೆಸ್ಟರ್ನ್ ಕಲ್ಚರ್ ಇದು. ಸೊ ಹಾರ್ಸ್ ರೈಡ್ ಮಾಡೋರಿಗೆ ಕೌಬಾಯ್ ಅಂತ. ಒಂದ್ ಸ್ವಲ್ಪ ಗ್ರೂಮ್ ಮಾಡ್ಕೊಂಡ್ ಬರೋಷ್ಟಲ್ಲಿ ಈ ರೇಂಜ್ ಅಲ್ಲಿ ರೆಡಿ ಮಾಡಿದಿಲ್ಲಮ್ಮ. ಹೆಂಗ್ ಸಾಧ್ಯ ಆಯ್ತು ಧನ್ಯಶ್ರೀ? ಅದೇ ಸರ್, ಛಲ ಅಂತ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಾರಲ್ಲ, ಈ ಹುಲಿ ಏನ್ ಲೆಕ್ಕ ನನ್ಗೆ ಅನ್ಕೊಂಡು. ಏನೇನೆಲ್ಲ ಆಯ್ತು? ವಾಟ್ ವಾಸ್ ದ ಪ್ರೋಸೆಸ್? ಹೌ ವಾಸ್ ದ ಪ್ರೋಸೆಸ್? ತುಂಬಾ ದೊಡ್ಡ ಪ್ರೋಸೆಸ್ ಇದು, ಬಟ್ ತುಂಬಾ ಕಷ್ಟಪಟ್ಟಿದ್ದೀನಿ ಮೇನ್ಲಿ. ಸೊ ಓದ್ವಿ, ಅವ್ರಿಗೆ ಇಷ್ಟನೇ ಇಲ್ಲ ಕಲರ್ ಮಾಡ್ಸಕ್ಕೆ. ಹೇರ್ ಈ ಕಲರ್ ಮಾಡಿಸ್ಬೇಕು, ಬಿಯರ್ಡ್ ಎಲ್ಲ ಫುಲ್ ತೆಗಿಸ್ಬೇಕು ಅಂದ ತಕ್ಷಣ ಅವ್ರಿಗೆ ಫುಲ್ ಸಿಟ್ ಬಂದ್ಬಿಡ್ತು. ಈಸ್ ಲೈಕ್ ನಾನ್ ಮಾಡಲ್ಲ ಅಂತೆಲ್ಲ ಹೆದ್ದೆ ಹೋಗ್ಬಿಟ್ರು. ನೀನ್ ಹೇಳಿದ್ನೆಲ್ಲ ಕೇಳಕ್ಕಾಗಲ್ಲ ಆಯ್ತಾ? ನನ್ ತನ ಇಟ್ಕೊಂಡ್ಬಂದವ್ ಇಲ್ಲಿ ಹುಲಿ. ಅಮ್ಮ ತಾಯಿ, ನೀನು ಅದೇನು ಗ್ರೂಮಿಂಗೋ ಪಾಮಿಂಗೋ ನನ್ಗೆ ಗೊತ್ತಿಲ್ಲ, ಅದ್ ಮಾಡು. ನಾನ್ ಇರಂಗೆ ಇರ್ಬೇಕಷ್ಟೇ. ಫುಲ್ ಜೋರ್ ಮಾಡ್ಕೊಂಡು ಬೈತಾ ಇದಾರೆ ನನಗೆ. ನಾನ್ ಮಾಡಲ್ಲ, ನಾನ್ ಏನ್ ಮಾಡ್ಲಿ ಇದನ್ನೆಲ್ಲ? ಏನಾಯ್ತು, ಒಂದ್ ಹೇರ್ ಕಲರ್ ಮಾಡಿ ಅಂತಿದೀನಿ ಅಂತ ನಾನ್ ಬೇಜಾರಾಗಿ ಇವ್ರ ಹೆದ್ದೋಗಿ. ಆಮೇಲೆ ಅರ್ಥ ಮಾಡ್ಕೊಂಡ್ರು, ಹೋಗಿ ಕುತ್ಕೊಂಡು ಅವ್ರ ಪಕ್ಕ. ನಾನ್ ಫುಲ್ ಲೈಕ್ ನಮಗ್ ಗ್ರೂ ಮಾಡ್ಬೇಕು ಅಂತ ಹೇಳಿದಾರಲ್ವಾ, ನೀವು ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವ್ ಹೇಗ್ ಮಾಡಕ್ಕಾಗುತ್ತೆ? ನಿಮ್ಮನ್ನ ಚೇಂಜ್ ಮಾಡಕ್ಕಾಗಲ್ಲ. ಅದೇ ಕೇಳಂದಿದೆ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಹುಲಿ, ವೈ ಯು ಫಾಟ್ ವಿತ್ ಹರ್? ಟೆಲ್ ಮಿ ಕ್ವಶನ್ ಇನ್ ಕನ್ನಡ ಪ್ಲೀಸ್. ಕನ್ನಡ ಚಾನಲ್. ಅಲ್ಲ, ಟೆಲ್ ಮಿ ಕ್ವಶನ್ ಇನ್ ಕನ್ನಡ ಅಂತೆ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳಿದ್ರು. ಯಾಕೆ ಜಗಳ ಆಡಿದ್ಯಾ? ಯಾಕೆ? ಸೊ ಏನಂದ್ರೆ ನನ್ಗೆ ಅಫ್ಕೋರ್ಸ್ ಸಡನ್ ಆಗಿ ನೀನ್ ಈ ತರ ಆಗು ಅಂದ್ರೆ ಸಡನ್ ಆಗಿ ಯಾರಿಗೂ ಆಗಕ್ಕಲ್ಲ. ಯಾವ ಪರ್ಸನ್ನು ಪಟ್ಟಂತ ಚೇಂಜ್ ಆಗಲ್ಲ. ಸೊ ನನ್ಗೂ ಅದೇ ತರ ಆಯ್ತು. ಬಟ್ ಕೊನೆಯಲ್ಲಿ ಇವರು ರವಿ ಸರ್ ಹೆಸರು ಹೇಳಿ ಎದುರಿಸ್ಬಿಟ್ರು. ನಾನು ಒಂದು ಬೆಸ್ಟ್ ಐಡಿಯಾ ಹೇಳ. ಇಲ್ಲೂ ಹೋಗಿ ಇಷ್ಟೊಂದು ದುಡ್ಡು ಖರ್ಚು ಮಾಡಕ್ಕಿಂತ ಒಂದ್ ಬಟ್ಟೆ ಸೋಪು, ಒಂದ್ ಕಲ್ಲು ತಂದ್ಕೊಡಿ, ಆಕ್ ಬರ ಉಜ್ದೆ ಅಂದ್ರೆ ನಿಮ್ಕಿನ ಕೆಂಪಿರ್ತೀನಿ ನಾನು. ರವಿ ಸರ್ ನಿನ್ನ ಬರ ಅಂತ ಉಜ್ತಾರೆ. ಅವ್ರ ಸುದ್ದಿ ಎಲ್ಲ ಹೇಳಿ ಎದುರ್ಸ್. ರವಿ ಸರ್ ಅಂದೆ ಅಷ್ಟೇ ಎಂಡಲ್ಲಿ ನೆನ್ಸ್ಕೊಂಡು. ಆಮೇಲೆ ಬಂದ್ರು. ಸೊ ಹುಲಿನ ಒಂದು ಪರ್ಷಿಯನ್ ಕ್ಯಾಟ್ ಮಾಡಕ್ಕೆ ಪಟ್ಟಿರೋ ಕಷ್ಟ ನಾನಿದೆಲ್ಲ. ಹುಲಿನ ಪರ್ಷಿಯನ್ ಕ್ಯಾಟ್ ಅಂತ ವಿತೌಟ್ ಗ್ರೂಮಿಂಗ್ ಒಂದು ಮಾತು ಹೇಳ್ತೀನಿ. ಎಸ್, ಹುಲಿನ ಪರ್ಸಿಯನ್ ಕ್ಯಾಟ್ ಮಾಡ್ತೀನಿ ಅಂತ ಕರ್ಕೊ ಹೋಗ್ಬಿಟ್ಟು ಈ ಕೊರಂಗುಟ್ಟ ನೋಡಿದ್ಯಾ ಅಣ್ಣ ನೀನು? ಅರ್ಧ ಕಲ್ಲರ್ ಆದಾಗ ನನಗೆ ಇವಳು ಪರ್ಸಿಯನ್ ಕ್ಯಾಟ್ ಮಾಡ್ದೋಳು, ಕೊರಂಗುಟ್ಟ ಮಾಡ್ದೋಳು ಅಂತ ನಾನು ಟೆನ್ಷನ್ ಆಗ್ಬಿಟ್ಟಿತ್ತು. ಬಟ್ ಫೈನಲಿ ಐ ಆಮ್ ಹ್ಯಾಪಿ. ಆಕ್ಚುಲಿ ಹುಲಿ ಹೇಳ್ತಲ್ಲ, ಹುಲಿ ಹ್ಯಾಟ್ ತೆಗ್ದಿದ ತಕ್ಷಣ ಇಲ್ಲೊಬ್ರು ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಒನ್ ಅಂಡ್ ಓನ್ಲಿ ರಚ್ಚದು. ನಾನು ಒಂದ್ ನಿಮಿಷ ಹೆಂಗಂದ್ರೆ ಹಂಗಂದ ನಾನು ಪ್ಲೀಸ್ ನನ್ನ ರಿಕ್ವೆಸ್ಟ್ ಯಾಕೋ ಕಾರ್ತಿಕ್ ಒಂದೇ ಒಂದ್ ನಿಮಿಷ ಬಾರೋ ಇಲ್ಲಿ. ಹಾಗೆ ಬಾ. ಯಾವ ತರ ನಿಮ್ಗೆ ಸ್ಟೈಲಿಂಗ್ ಮಾಡಿದ್ರು? ಫಸ್ಟ್ ಟ್ರಿಮ್ಮಿಂಗ್ ಆಯ್ತು. ಫೇಶಿಗೆ ಅದೇನೋ ಸುಡೋದು ಮೇಡಮ್, ಮೆಣಸಿನ್ಕಾಯ್ದು ಪುಡಿ ತರ ಹಚ್ಬಿಟ್ಟಿದ್ರು. ಫುಲ್ ಉರಿತಾ ಇತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಅದಾದ್ರ ಮೇಲೆ ತಲೆಗೆ ಬಣ್ಣ ಹಚ್ಬಿಟ್ಟು ಬಿಸಿನೀರು ಹಾಕ್ಬಿಟ್ಟಿದ್ರು.
ಆಯ್ತು ಫಸ್ಟ್ ಒಂದ್ಸರಿ ಕಲರ್ ಹಾಕ್ಬಿಟ್ರು. ಸರಿ ಮಾತಾಡೋ. ಅಫ್ಕೋರ್ಸ್ ಸರಿ ಹೋಗ್ತೀಯಾ? ಅಲ್ಲೋ ಯಾ ಏನು ಅದು? ನೈಸ್ Yes, ಲುಕ್. nice to ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು. ಗ್ರೇಟ್. ಇಲ್ಲಿಗೆ ತನಕ ಬಂದಿದ್ದೀನಿ. ದಟ್ಸ್ ಇಂಡಿಯನ್ ಕಲ್ಚರ್. Oh my God! ಬಟ್ ಟ್ರಸ್ಟ್ ಮೀ, ಆ ಥರ ಕಲರಿಂಗ್ ಮಾಡ್ಸಕ್ ನಿಜವಾಗ್ಲೂ ಹೇಳ್ತೀನಿ ನಮ್ ಕೈಲೂ ಆಗಲ್ಲ. ಅಷ್ಟು ಬ್ಲಾಂಡ್ ಅದು. 3 times ಬ್ಲೀಚ್ ಮಾಡಿ ಅದ್ರ ಮೇಲ್ ಕಲರ್ ಹಾಕಿರೋದು. ಧನ್ಯಶ್ರೀಗೆ ಜೋರಾದ ಚಪ್ಪಾಳೆ ಬರ್ಬೇಕು ಸೀರಿಯಸ್ಲಿ. ಎಷ್ಟು ಜಗಳ ಮಾಡಿದಾರೆ, ರಂಪಾಟ ಮಾಡಿದಾರೆ ಅಂದ್ರೆ ಇದನ್ನ ಮಾಡ್ಸಕ್ಕೆ. ಯಾಕೋ ಅದೇ ಹೇಳಿದ್ನಲ್ಲ ಮೇಡಮ್, ಸಡನ್ ಆಗಿ ನನಗೆ ಹಾಗೆ ಗೊತ್ತು ಇದು ನಾನು ಒಳ್ಳೇದಕ್ಕೆ ಹೇಳೋದು ಹೌದು. ಸೊ ನಮ್ದು ಒಂದಿಷ್ಟು ಕಮಿಟ್ಮೆಂಟು ಅದು ಇದು ಅಂತ ಇರುತ್ತೆ. ಸಡನ್ ಆಗಿ ಚೇಂಜ್ ಮಾಡು ಅಂದ್ರೂ ಕೂಡಲೇ ಆಗ್ತಾ ಇರಲಿಲ್ಲ. ಆಮೇಲೆ ನನಗೆ ಅನಿಸ್ತು, ಸೊ ಇವ್ರು ಏನು ಮಾಡಿದ್ರು ನಾನು ಇವ್ರ ಪಾರ್ಟ್ನರ್, ಸೊ ಇವ್ರು ನನಗೆ ಕೆಟ್ಟದಕ್ಕಂತೂ ಮಾಡಲ್ಲ, ಏನಿದ್ರು ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತಾನೆ ಮಾಡ್ತಾರೆ. ಸೊ ಇವ್ರ ರಿಸಲ್ಟು ನಿಮ್ಮ ರಿಯಾಕ್ಷನ್ ಇಂದ ಗೊತ್ತಾಯ್ತು. ಒಂದು ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾರಿ ನಾನು ನಿಮ್ಗೆ ಹರ್ಟ್ ಮಾಡಿದ್ರೆ ಇನ್ಯಾವತ್ತೂ ನಿಮ್ಗೆ ಹರ್ಟ್ ಮಾಡಲ್ಲ ಈ ಶೋ ಮುಗಿಯೋ ತನಕ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಫೈನ್ ಬಟ್ ಸ್ಟಿಲ್ ಅದನ್ನ ಮಾಡಿಸ್ಕೊಳ್ಳೋಕ್ಕೂ ಒಂದು ದಮ್ ಇರಬೇಕು. ಅಷ್ಟು ಕಲರ್ ಹಾಕ್ಸಿ ಫುಲ್ ಅವ್ರ ಬ್ಲ್ಯಾಕ್ ಕಲರೇ ಹೋಗ್ಬಿಡ್ತು. ಈಗ ಅದು ನ್ಯಾಚುರಲ್ ಕಲರ್ ಇರಲ್ಲ. ಬಟ್ ಫೈನಲಿ ಅವ್ರು ಅದನ್ನ ಒಪ್ಕೊಂಡು ಮಾಡಿಸಿದ್ರಲ್ಲ, ಥ್ಯಾಂಕ್ಸ್ ಟು ಯು. ನಿಮ್ಮ ಎಫರ್ಟ್ ತುಂಬ ಇದೆ. ಸೊ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಿ. enough of praising each other, but trust me, you did a great job and Thank wonderful, you. super makeover. ಥ್ಯಾಂಕ್ ಯು Very ಮ್ಯಾಮ್, nice. ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ ಆಗಿ ನನಗೆ ರಚ್ಚು ರಿಯಾಕ್ಷನ್ಗಿಂತ ನಿನ್ನ ಈ ಸೌಮ್ಯ ಸ್ವಭಾವ ನೋಡಿ ಬಹಳ ಗಾಬರಿ ಆಗ್ತದೆ ಕಣೋ. ಯಾವ ಒಂದು ದಿನದಲ್ಲಿ ಇಷ್ಟು ಚೇಂಜಸ್. ಮನುಷ್ಯ ಅದ್ರ ಮೇಲೆ ಚೇಂಜ್ ಆಗ್ಬೇಕಲ್ಲ ಬ್ರೋ. ಓ ಯಾ ಬ್ರೋ, ಇಸ್ ಇಟ್ ಬ್ರೋ? ರವಿ ಸರ್, ಐ ಆಮ್ ಆಲ್ಸೋ ಎಕ್ಸೈಟೆಡ್. ಇಸ್ ಇಟ್? ಒಟ್ಟಿನಲ್ಲಿ ಗ್ರೂಮಿಂಗ್ ಸೆಕ್ಷನ್ ಆಗಿದೆ ಇಬ್ಬರಿಗೂ. ಧನ್ಯಶ್ರೀ ಎಷ್ಟು ಕಷ್ಟಪಡ್ಲು ಗೊತ್ತಿಲ್ಲ, ಕಷ್ಟಪಡೋದೇ ಒಂದು ಕೆಲಸ. ಆಕ್ಚುಲಿ ಕಷ್ಟಪಡ್ಲೇಬೇಕಲ್ವಾ? ಹೌದು, ಈಗ ನೀವು ಹೇಳಿದ ತಕ್ಷಣ ಮಾಡ್ಕೊಂಡ್ಬಿಟ್ರೆ ಇನ್ನೇನಿದೆ, ಸುಲಭ ಇಲ್ಲ. ದಟ್ ಈಸ್ ದಿ ಚಾಲೆಂಜ್ ಫಾರ್ ಯು. ಅದನ್ನ ನಿಭಾಯಿಸಿದಿರಾ, ಚೆನ್ನಾಗಿ ಮಾಡಿದೀರಾ, ನನ್ನ ಹೆಸರು ಚೆನ್ನಾಗಿ ಬಳಸ್ಕೊಂಡಿದ್ದೀರಾ. ಅವನು ಹುಲಿ ಸರ್ ಸಖತ್ತ ಕಾಣಿಸ್ತೀಯ ಕಣ ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸಖತ್ತ ಕಾಣಿಸ್ತೀಯ ಅನ್ನೋದಕ್ಕಿಂತಲೂ ಆ ಕ್ಯಾರೆಕ್ಟರ್ ಅಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಹಂಗೆ ಇದ್ದೆ, ಮೇಂಟೈನ್ ಮಾಡಿದೆ ಕ್ಯಾರೆಕ್ಟರ್ ನೀನು ತುಂಬಾ ಹೊತ್ತು. ಆಮೇಲೆ ನಿನಗೆ ಅವ್ರು ಶೇವ್ ಮಾಡಿಸಿರೋದು, ಗ್ರೂಮಿಂಗ್ ಮಾಡಿಸೋ, ಕಲರ್ ಮಾಡಿಸಿರೋದು ಎಸ್ ಆಕ್ಚುಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ನಿನ್ಗೆ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಧನುಶ್ರೀ ಯು ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಸೀರಿಯಸ್ ಆಗಿ ರವಿ ಸರ್ನ ಮೆಚ್ಚೋದು ಅಂತ ಈಸಿ ಅಲ್ವೇ ಅಲ್ಲ. ಬಟ್ ರವಿ ಸರೇ ಮೆಚ್ಕೊಂಡು ಇಷ್ಟೆಲ್ಲ ಹೋಗ್ಲಿಯಾರೆ, ನಮ್ಮ ರಚ್ಚು ಕೂಡ ಹತ್ರದೆಲ್ಲ ಕರೆದ್ಬಿಟ್ಟು ಹೋಗ್ಲಾದ್ಮೇಲೆ ಐ ಥಿಂಕ್ ಬರ್ಬೇಕು, ಜೋರಾಗಿ ಚಪ್ಪಾಳೆ ಬರ್ಬೇಕು. ಸೀರಿಯಸ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.